ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಜಟಾಯು ಸಂಪಾತಿ ಅಣ್ಣ ತಮ್ಮಂದಿರು ಇಬ್ಬರೂ ಮಹಾಪರಾಕ್ರಮಿಗಳು. ಅವರುಗಳು ಒಂದು ದಿವಸ ಯಾರು ಹೆಚ್ಚು ದೂರ ಹೋಗ್ತಾರೆ ಆಕಾಶದಲ್ಲಿ, ಯಾರು ಹೆಚ್ಚು ಎತ್ತರ ಹೋಗ್ತಾರೆ ಅಂತ ಒಂದು ಪಂದ್ಯ ಏರ್ಪಾಡು ಮಾಡ್ಕೊಳ್ತಾರೆ. ತಮ್ಮ ಜಟಾಯು ತುಂಬ ಎತ್ತರ ಹಾರಿಬಿಟ್ಟ, ಸೂರ್ಯನ ಹತ್ತಿರ ತಲುಪಿಬಿಟ್ಟ. ಆಗ ಸಂಪಾತಿ ನೋಡ್ದ, ಈ ತಮ್ಮನ ಮೇಲಿನ ಪ್ರೀತಿಯಿಂದ ಸಂಪಾತಿ ತನ್ನ ಎರಡೂ ರೆಕ್ಕೆಗಳನ್ನು ಜಟಾಯುವಿನ ಮೇಲೆ ಹರಡಿದ. ಇದರಿಂದ ಜಟಾಯು ಸೂರ್ಯನ ಕಿರಣದಿಂದ ಸಂರಕ್ಷಿತನಾದ. ಆದರೆ ಸಂಪಾತಿ ಸೂರ್ಯನ ಹತ್ತಿರ ಹೋದ್ರಿಂದ ಅವನ ಎರಡೂ ರೆಕ್ಕೆಗಳು ಸೂರ್ಯನ ಕಿರಣಗಳಿಂದ ಸುಟ್ಟು ಹೋಯಿತು. ಬೆಂದ ಶರೀರದೊಂದಿಗೆ ಸಂಪಾತಿ ವಿಂಧ್ಯ ಪರ್ವತದ ಮೇಲೆ ಬಿದ್ದುಬಿಡ್ತಾನೆ. ಪ್ರಜ್ಞೆ ತಪ್ಪು ಹೋಗುತ್ತೆ. ಅದೇ ರೀತಿ 6 ದಿವಸ ಪಾಪ ಹಾಗೇ ಬಿದ್ದುಬಿಟ್ಟಿದ್ದ ಸಂಪಾತಿ. ಕಣ್ಬಿಟ್ಟು ನೋಡ್ತಾನೆ, ಒಂದು ಕಡೆ ವಿಂಧ್ಯ ಪರ್ವತ ಇದೆ, ಇನ್ನೊಂದು ಕಡೆ ಋಷ್ಯಾಶ್ರಮ ಕಾಣ್ತಾ ಇದೆ. ಅಲ್ಲಿ ಒಬ್ಬ ಉಗ್ರ ತಪಸ್ವಿ ಇದ್ದಾರೆ. ಅವರೇ ನಿಶಾಕರನೆಂಬ ಮಹರ್ಷಿಯವರು. ಅವರ ಆಶ್ರಮ ಅದು. ಹಿಂದೆ ಇದೇ ಆಶ್ರಮಕ್ಕೆ ಜಟಾಯು ಮತ್ತು ಸಂಪಾತಿ ಇಬ್ಬರೂ ಬಂದು ಈ ನಿಶಾಕರ ಮಹರ್ಷಿಗೆ ಅನೇಕ ರೀತಿಯ ಸೇವೆ ಮಾಡ್ತಾಯಿದ್ರು. ಈ ಆಶ್ರಮ ಇದೆಯಲ್ಲ ತುಂಬ ಪವಿತ್ರವಾದಂಥದ್ದು. ಈ ಆಶ್ರಮದಲ್ಲಿ ಎಲ್ಲ ತರಹದ ಪುಷ್ಪಗಳು, ಫಲಗಳ ಗಿಡಗಳೆಲ್ಲ ತುಂಬಿದೆ. ಅತ್ಯಂತ ಪ್ರಶಾಂತವಾಗಿದೆ ಈ ಆಶ್ರಮ. ಈ ಆಶ್ರಮಕ್ಕೆ ಹತ್ತಿರಕ್ಕೆ ಬಂದರೆ ಸುಗಂಧಮಯವಾದಂತಹ ಪರಿಮಳದ ವಾಸನೆ ಇಲ್ಲಿ ಬರುತ್ತೆ. ಸಂಪಾತಿ ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ಎಲ್ಲೂ ಮಹರ್ಷಿಗಳು ಕಾಣ್ತಾ ಇಲ್ಲ. ಮಹರ್ಷಿಗಳ ದರ್ಶನಕ್ಕೋಸ್ಕರ ಒಂದು ಮರದ ಕೆಳಗಡೆ ಹಾಗೆ ಕೂತ್ಬಿಡ್ತಾನೆ. ಆಗ ನಿಶಾಕರ ಮಹರ್ಷಿಗಳು ತಮ್ಮ ಅನುಷ್ಠಾನವನ್ನೆಲ್ಲ ಮುಗಿಸಿ ತಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದರೆ ಅವರ ರಕ್ಷಣೆಗೋಸ್ಕರ ಅವರ ಹಿಂದೆ ಎಲ್ಲ ತರಹದ ಮೃಗಗಳೆಲ್ಲ ಬರ್ತಾ ಇದೆ. ಹುಲಿ, ಕರಡಿಗಳು, ಸಿಂಹ, ಸರ್ಪಗಳು, ಆನೆಗಳು. ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ಮಹರ್ಷಿಯ ಹಿಂದೆ ಕಾಡಿನ ಇಷ್ಟೆಲ್ಲ ಪ್ರಾಣಿಗಳು ಮಹರ್ಷಿಯನ್ನು ಸುರಕ್ಷಿತವಾಗಿ ತಮ್ಮ ಆಶ್ರಮಕ್ಕೆ ತಲುಪಿಸೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಾಣಿಗಳೆಲ್ಲ ಬಂದು ಮಹರ್ಷಿಯನ್ನಲ್ಲಿ ಬಿಟ್ಟು ಪ್ರಾಣಿಗಳೆಲ್ಲ ವಾಪಸ್ ಹೋಯಿತು. ಆಗ ಆ ನಿಶಾಕರ ಮಹರ್ಷಿಗಳು ಸಂಪಾತಿಯನ್ನು ನೋಡ್ತಾರೆ. ನೋಡಿ ಅವರಿಗೆ ಬೇಸರ ಆಗುತ್ತೆ. ಏನಾಯಿತು, ಯಾಕೆ ಹೀಗಾಯಿತು ಅಂತೆಲ್ಲ ಕೇಳ್ತಾರೆ. ಆಗ ಸಂಪಾತಿ ಎಲ್ಲ ಕಥೆಯನ್ನು ಹೇಳ್ತಾನೆ. ಆಗ ನಿಶಾಕರ ಮಹರ್ಷಿಗಳು ಹೇಳ್ತಾರೆ, ನೋಡು, ನೀನು ಇಲ್ಲೇ ಇರು. ಮುಂದೆ ದಶರಥ ಪುತ್ರನಾದಂತಹ ರಾಮ ತನ್ನ ಪತ್ನಿ ರಾವಣನ ಎತ್ಕೊಂಡು ಹೊರಟೋಗಿದ್ದಾನೆ. ಅವನನ್ನು ಹುಡ್ಕೊಂಡು ವಾನರರೆಲ್ಲ ಇಲ್ಲಿಗೆ ಬರ್ತಾರೆ. ನೀನು ವಾನರರಿಗೆ ಸೀತೆ ಇರುವಂಥ ಸ್ಥಳವನ್ನು ಹೇಳು. ನೀನು ಇದನ್ನು ಹೇಳಿದ ತಕ್ಷಣ ನಿನ್ನ ರೆಕ್ಕೆಗಳೆಲ್ಲ ಮೊಳೆತು ನಿನ್ನ ಬಲ ತುಂಬ ವೃದ್ಧಿಯಾಗುತ್ತೆ ಅಂತ ಆ ನಿಶಾಕರ ಮಹರ್ಷಿಗಳು ಸಂಪಾತಿಗೆ ಹೇಳ್ತಾರೆ. ಸಂಪಾತಿ ಅದೇ ರೀತಿ ಅವತ್ತಿನಿಂದ ಅಲ್ಲಿದ್ದ. ವಾನರರೆಲ್ಲ ಬಂದರು, ತನ್ನ ವೃತ್ತಾಂತವನ್ನೆಲ್ಲ ಹೇಳಿದ್ರು. ಸೀತೆ ಇರುವಂಥ ಜಾಗವನ್ನು ಸಂಪಾತಿ ಹೇಳಿದ ತಕ್ಷಣ ಅವನ ರೆಕ್ಕೆಗಳೆಲ್ಲ ಮೊಳೆತು. ಅವನಿಗೆ ಅವನ ಬಲ ವೃದ್ಧಿಯಾಯಿತು. ಇಲ್ಲಿ ವಾನರರೆಲ್ಲ ಸೇರಿದ್ದಾರೆ. ಈ ಸಮುದ್ರವನ್ನು ಈಗ ಹಾರಬೇಕು.
ಯಾರು ಹಾರ್ತಾರೆ? ಸಂಪಾತಿ ಹೇಳದಂತೆ 100 ಯೋಜನ ದೂರದ ಲಂಕೆಗೆ ತಲುಪಬೇಕು. ನಿಜವಾದಂಥ ಸಮಸ್ಯೆ ಇವಾಗ ಉದ್ಭವ ಆಯಿತು. ಯಾರು ವಾನರರು ಅಷ್ಟು ಬಲಾಢ್ಯರಾಗಿ 100 ಯೋಜನ ಹಾರುವಂಥವ್ರು ಯಾರಿದ್ದಾರೆ ಅಂತಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಂಗದ ಎಲ್ಲ ವಾನರರನ್ನು ಕರೆದ. ನಿಮ್ಮಲ್ಲಿ ಯಾರು 100 ಯೋಜನ ಹಾರಬಲ್ರಿ ಅಂತ ಕೇಳ್ದ. ಆಗ ಗಜ ಹೇಳ್ದ, ನಾನು 10 ಯೋಜನೆ ಹಾರಬಲ್ಲೆ ಎಂದ. ಗವಾಕ್ಷ ಹೇಳ್ದ, 20 ಯೋಜನೆ ಹಾರ್ತೀನಿ ಎಂದ. ಶರ್ಭ ಹೇಳ್ದ, 40 ಯೋಜನೆ ಹಾಡ್ತೀನಿ. ಗಂಧಮಾಧನ ಮಹಾಕಪಿ ಇದೆಯಲ್ಲ, ಅದು ಹೇಳ್ತೋ, ನಾನು ಬೇಕಾದರೆ 50 ಯೋಜನ ಹಾರಬಲ್ಲೆ ಎಂದ. ಮೈಂದ ಹೇಳ್ದ 60 ಯೋಜನ ಅಂದ. ದ್ವಿವಿಧ 70 ಅಂದ. ವೃದ್ಧನಾದಂಥ ಜಾಂಬವಂತ ಹೇಳಿದ, ನಾನೀಗ ಮುದುಕ ಆಗಿಬಿಟ್ಟಿದ್ದೀನಿ. ಹಿಂದೆ ತ್ರಿವಿಕ್ರಮಾವತಾರ ಆಯ್ತಲ್ಲ, ಆವಾಗ ನಾನು ತ್ರಿವಿಕ್ರಮನನ್ನು ಪ್ರದಕ್ಷಿಣೆ ಮಾಡಿದ್ದೆ. ಈಗ ಶಕ್ತಿ ಕುಂದು ಹೋಗಿದೆ, ಆದರೂ 90 ಯೋಜನ ನಾನು ಹಾರ್ತೀನಿ ಅಂತ. ಅಂಗದ ಹೇಳ್ದ, ನಾನು 100 ಯೋಜನ ಹಾರಬಲ್ಲೆ, ಆದರೆ ವಾಪಸ್ ಬರೋದಕ್ಕಾಗೋದಿಲ್ಲ ಅಂತ. ಎಲ್ಲರೂ ಚಿಂತಾಕ್ರಾಂತರಾಗ್ಬಿಟ್ರು. ಮುಂದೇನು ಮಾಡೋದು ಅಂತ ಯೋಚನೆ ಬಂತು. ದೂರದಲ್ಲಿ ಆಂಜನೇಯ ಸ್ವಾಮಿ ಏಕಾಂತವಾಗಿ ಧ್ಯಾನಾಸಕ್ತನಾಗಿ ಕುಳಿತುಬಿಟ್ಟಿದ್ದಾನೆ ಅಲ್ಲಿ. ಆಗ ಜಾಂಬುವಂತ ಆಂಜನೇಯ ಸ್ವಾಮಿ ಹತ್ರ ಹೋಗಿ, ವಾನರರೆಲ್ಲ ಇಷ್ಟು ಚಿಂತಾಕ್ರಾಂತರಾಗಿದ್ದಾರೆ, ಸಮುದ್ರವನ್ನು ಹರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ನೀನ್ಯಾಕೆ ಇಲ್ಲೇ ಕುಳಿತುಬಿಟ್ಟಿದೀಯಾ? ನೋಡು, ವಾನರರ ದುಃಖವನ್ನೆಲ್ಲ ದೂರ ಮಾಡೋ ಶಕ್ತಿ ನಿನಗೆ ಮಾತ್ರ ಇದೆ. ನೀನು ಸಾಮಾನ್ಯನಲ್ಲ, ನಮ್ಮೆಲ್ಲರಿಗಿಂತ ನೀನು ಪರಾಕ್ರಮಿ. ನಿನಗೆ ನಿನ್ನ ಶಕ್ತಿ ಗೊತ್ತಿಲ್ಲ. ಯಾರಾದರೂ ಈ ಶಕ್ತಿಯನ್ನು ಗುರುತಿಸಿದ್ರೆ ಆವಾಗ ನಿನಗೆ ಈ ಶಕ್ತಿ ಗೊತ್ತಾಗುತ್ತೆ. ನೀನು ವಾಯುವಿನ ಪುತ್ರ, ಅಂಜನೆಗೆ ಮಗನಾಗಿ ಹುಟ್ಟಿದೀಯ. ಹುಟ್ಟಿದ ತಕ್ಷಣ ನೀನು ಸೂರ್ಯನನ್ನು ಹಣ್ಣು ಅಂತ ಭಾವಿಸಿ ಮೇಲಕ್ಕೆ ಹಾರಿದವನು. ನೀನು ಸೂರ್ಯ ಮಂಡಲಕ್ಕೆ ನೀನು ಪ್ರವೇಶ ಮಾಡಿದಂಥವನು. ಅಂತಹ ಬಲಶಾಲಿ ನೀನು. ಇಂದ್ರ ತನ್ನ ವಜ್ರಾಯುಧದಿಂದ ನಿನ್ನನ್ನು ಹೊಡೆದು ಬಿಟ್ಟ. ಇದರಿಂದ ವಾಯುಗೆ ತುಂಬ ಕೋಪ ಬಂತು. ಅವನು ಸ್ತಬ್ಧ ಆಗಿಬಿಟ್ಟ. ಆವಾಗ ಎಲ್ಲ ದೇವಾನುದೇವತೆಗಳೆಲ್ಲ ಬಂದು ವಾಯುವಿನ ಕ್ಷಮಾಪಣೆ ಕೇಳಿದ್ರು. ಆಗ ಎಲ್ಲ ದೇವತೆಗಳ ಶಕ್ತಿ ನಿನಗೆ ಸಿಕ್ತು. ನೀನು ಖಂಡಿತ ಈ ಸಾಗರವನ್ನು ಹಾರಬಲ್ಲೆ. 100 ಯೋಜನೆ ಹೋಗ್ತೀಯಾ, ವಾಪಸ್ ಬರ್ತೀಯಾ, ನಿನಗೆ ಆ ಶಕ್ತಿ ಇದೆ ಅಂತ ವೃದ್ಧನಾದಂಥ ಜಾಂಬವಂತ ಆಂಜನೇಯನಿಗೆ ಈ ರೀತಿ ಉತ್ಸಾಹದಾಯಕವಾದಂಥ ಮಾತುಗಳನ್ನೆಲ್ಲ ಹೇಳ್ತಾನೆ. ಹನುಮಂತನಿಗೆ ಆವಾಗ ತನ್ನ ಶಕ್ತಿಯ ಅರಿವಾಗತ್ತೆ. ಈ ಮಾತಿನಿಂದ ಅವನು ತುಂಬ ಉತ್ತೇಜನ ಆಗಿಬಿಡ್ತಾನೆ. ತನ್ನ ಶಕ್ತಿಯ ಅರಿವಾಗ್ಬಿಡುತ್ತೆ. ತಾನು ಕುಳಿತಲ್ಲಿಂದ ಹೇಳ್ತಾನೆ. ಎಲ್ಲ ವೃದ್ಧ ವಾನರರಿಗೆ ನಮಸ್ಕರಿಸ್ತಾನೆ. ಹೇಳ್ತಾನೆ, ನಾನು ವಾಯುಪುತ್ರ. ಹಾರುವುದರಲ್ಲಿ ನನಗೆ ಸಮಾನರಾದಂಥವ್ರು ಯಾರೂ ಇಲ್ಲ. ನಾನು ಸಮುದ್ರದ ಮೇಲೆ ಹಾರಿ ಎಲ್ಲೂ ನಿಲ್ಲದೆ ಲಂಕೆಗೆ ಹೋಗಿ ಸೀತೆಯನ್ನು ನೋಡ್ಕೊಂಡು ಬರ್ತೀನಿ. ಆಕಾಶದಲ್ಲಿ ಯಾವುದೇ ಗ್ರಹ ನಕ್ಷತ್ರಗಳ ಅಡಿ ಬಂದರೂ ನನ್ನನ್ನೇನು ಮಾಡೋಕ್ಕಾಗೋದಿಲ್ಲ. ನನ್ನ ವೇಗದ ಮುಂದೆ ಅದು ಯಾವುದೂ ಸಾಧ್ಯ ಇಲ್ಲ. ನಾನು ಈ ಸಮುದ್ರವನ್ನು ಕ್ಷೋಭೆ ಹೊಂದಿಸ್ಬಿಡಬಹುದು ಅಂತ ಹೇಳಿ ತನ್ನ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ. ಹನುಮಂತ ಮಹೇಂದ್ರ ಪರ್ವತವನ್ನು ಹತ್ತಿ ನಿಲ್ತಾನೆ. ಅದೊಂದು ಅದ್ಭುತವಾದಂತಹ ಸನ್ನಿವೇಶ, ನಾವೆಲ್ಲ ಕಲ್ಪನೆ ಮಾಡ್ಕೋಬೇಕು ಇವಾಗ. ಅಂತಹ ಆಂಜನೇಯ ಸ್ವಾಮಿ ಸೀತಾ ದರ್ಶನಕ್ಕೋಸ್ಕರ ಸಾಗರವನ್ನು ಹಾರ್ತಾ ಇದ್ದಾನೆ. ಅವನು ಮಹೇಂದ್ರ ಪರ್ವತವನ್ನು ಹತ್ತಿದ ತಕ್ಷಣ ಆ ಪರ್ವತ ಕೂಡ ಸಡ್ಲಾಗ್ಬಿಡ್ತು. ಆಂಜನೇಯ ಸ್ವಾಮಿಯ ಆ ಕಾಲ ತುಳಿತದಿಂದ ಅಲ್ಲಿದ್ದಂತಹ ಮೃಗಗಳೆಲ್ಲ ಹೊರಗೆ ಬಂದುಬಿಡ್ತು. ದೊಡ್ಡ ದೊಡ್ಡ ಮರಗಳೆಲ್ಲ ಕಂಪಿಸ್ತಾ ಇದೆ. ಮಹೇಂದ್ರ ಪರ್ವತದ ಮೇಲೆ ನಿಂತಿದ್ದಂಥ ಆಂಜನೇಯ ನೋಡ್ದಂತೆ ತ್ರಿವಿಕ್ರಮನಂತೆ ಬೆಳೀತಾ ಇದ್ದಾನೆ. ಅತ್ಯಂತ ತೇಜಸ್ವಿಯಾಗಿ ಸೂರ್ಯನಂತೆ ಬೆಳಗ್ತಾ ಇದ್ದಾನೆ. ಆಗಲೇ ಆಂಜನೇಯ ತನ್ನ ಮನಸ್ಸಿನಲ್ಲಿ ದೃಢ ಮಾಡ್ದ, ತನ್ನ ಗುರಿಯನ್ನು ನಿಶ್ಚಯ ಮಾಡ್ದ. ಮಾನಸಿಕವಾಗಿ ಆಗಲೇ ಅವನು ಲಂಕೆಯಲ್ಲಿ ಪ್ರವೇಶ ಮಾಡದಂತೆ ಕಲ್ಪನೆ ಮಾಡಿಕೊಂಡ. 100 ಯೋಜನ ಆ ವಿಸ್ತೀರ್ಣದ ಸಾಗರವನ್ನು ಎಲ್ಲೂ ನಿಲ್ಲದೆ ಲಂಕೆಗೆ ಹಾರ್ತೀನಿ ಅಂತ ನಿಶ್ಚಯ ಮಾಡ್ದ.
ನಾವೆಲ್ಲ ಅಂತಹ ಭವ್ಯ ದಿವ್ಯ ಆಂಜನೇಯ ಮೂರ್ತಿಯನ್ನು ಧ್ಯಾನ ಮಾಡಿಕೊಂಡು ಅವನು ಸೀತೆಯನ್ನು ನೋಡಿ ಅವನು ಮತ್ತೆ ಕಿಷ್ಕಿಂಧೆಗೆ ಬರಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಈ ಒಂದು ಸುಂದರ ಸನ್ನಿವೇಶದೊಂದಿಗೆ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡ ಮುಗಿತಾ ಇದೆ. ಬಹಳ ಸುಂದರವಾದಂತಹ ಸನ್ನಿವೇಶ, ಎಲ್ಲರಿಗೂ ಆತಂಕ ದೂರ ಆಗುವಂತಹ ಸನ್ನಿವೇಶದಲ್ಲಿ ನಾವು ಈ ಸನ್ನಿವೇಶದಲ್ಲಿ ಇದ್ದೀವಿ. ನಾಳೆಯಿಂದ ಸುಂದರಕಾಂಡದ ಅನುಭವ, ಅದ್ಭುತವಾದಂಥ ಅನುಭವ. ನಾಳೆ ಮುಂದಿನ ರಾಮಕಥೆ. ಲೋಕಾಃ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ ಸೀಮಾ ಆ